ಅವಲಕ್ಕಿ ಉಪ್ಮಾದಲ್ಲಿ ನಾನು ಬೀನ್ಸ್, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕ್ತೀನಿ. ಇವತ್ತು ಕ್ಯಾಪ್ಸಿಕಮ್ ಇಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ನಮಸ್ಕಾರ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನೋಡಿ, ಈಸಿಯಾಗಿ ಮಾಡಿದ್ರೂ ಟೇಸ್ಟ್ ಮಾತ್ರ ಸಖತ್ತಾಗಿರ್ಬೇಕಲ್ವಾ? ಸೊ ಒಂದ್ಸಲ ನೀವು ಟ್ರೈ ಮಾಡಿ ಇದೇ ಥರನೇ. ಈ ಫೋಸ್ ಎಲ್ಲ ಬೇಡಪ್ಪ, ಹಿಂದ್ಗಡೆ ಹೋಗು, ಒಳ್ಳೆ ಫೋಸ್ ಕೊಡು. ಇದು ಒಂದು ಫೇವ್ರೆಟ್ ಫೋಸು. ಇನ್ನು ಬೇರೆ ಅರ್ಥ ಆಗುತ್ತೆ ನೋಡಿ ನನ್ನ ಮಗನಿಗೆ ಎಲ್ಲನೂ. ವಾ ಹಾಯ್ ಎವ್ರಿವಾನ್, ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೌರ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರಾ ತಾವೆಲ್ಲ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಪರವಾಗಿಲ್ಲ ಚೆನ್ನಾಗಿದ್ದೀವಿ, ದೇವ್ರ ಕೃಪೆಯಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ. ಇವತ್ತು ಭಾನುವಾರ ಬೆಳಗ್ಗೆ 10 ಗಂಟೆ ಆಗ್ತಾಯಿದೆ. ನಮ್ಮದು ಕ್ಲೀನಿಂಗ್ ಕೆಲಸ ಎಲ್ಲನೂ ಆಗಿದೆ. ನಮ್ಮ ಮೇಡ್ ಬಂದಿದ್ದರು, ಅವರು ಗೂಡಿಸಿ ಒರೆಸಿ ಕೊಟ್ಟಿದ್ದಾರೆ. ನಾನು ಡಸ್ಟಿಂಗ್ ಎಲ್ಲ ಮಾಡಿ ಬಟ್ಟೆನೂ ಮಿಷಿನಲ್ಲಿ ಹಾಕಿದ್ದೀನಿ. ಇವಾಗ ಮಕ್ಕಳು ವೆಯ್ಟ್ ಮಾಡ್ತಾ ಇದ್ದಾರೆ ಬ್ರೇಕ್ಫಾಸ್ಟ್ಗೆ. ಸೊ ಇವತ್ತಿನ ಬ್ರೇಕ್ಫಾಸ್ಟಲ್ಲಿ ನಾನು ಮಾಡ್ತಾ ಇರೋದು ಅವಲಕ್ಕಿ ಉಪ್ಮಾ. ಸೊ ಅದಕ್ಕೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅವಲಕ್ಕಿನ ಚೆನ್ನಾಗಿ ತೊಳೆದು ಸೈಡಲ್ಲಿ ಇಟ್ಟಿದ್ದೀನಿ. ಒಗ್ಗರಣೆಗೆ ಏನೇನು ಬೇಕೋ ಅದೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಉಪ್ಮಾದಲ್ಲಿ ನಾನು ಬೀನ್ಸ್, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕ್ತೀನಿ. ಇವತ್ತು ಕ್ಯಾಪ್ಸಿಕಮ್ ಇಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಎಣ್ಣೆ ಬಿಸಿ ಆಗಿದೆ, ಇದರಲ್ಲಿ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಇವಾಗ ಸಾಸಿವೆ ಇಲ್ಲ, ಸೊ ಅದಕ್ಕೆ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಗ್ರೀನ್ ಚಿಲ್ಲಿ, ಕರಿಬೇವು, ಈರುಳ್ಳಿ, ಒಗ್ಗರಣೆ ಮಾಡುವಾಗ ಯಾವಾಗಲೂ ಫ್ಲೇಮನ್ನು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಒಗ್ಗರಣೆ ಹಾಕಿದ್ರೆ ಎಲ್ಲ ಬೇಗ ಸುಟ್ಟೋಗುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಈರುಳ್ಳಿ ಹಾಕಿದ ಮೇಲೆ ಬೇಕಾದರೆ ಫ್ಲೇಮ್ನ ಹೈ ಮಾಡ್ಕೋಬೋದು. ಒಂದೊಂದು ಸಲ ತರಕಾರಿ ಇಲ್ಲ ಅಂತ ಹೇಳಿದ್ರೆ ನಾನು ಇದರಲ್ಲಿ ಪೀನಟ್ಸ್ನೂ ಸಹ ಆ್ಯಡ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಆ್ಯಡ್ ಮಾಡ್ತೀನಿ, ಅದರಿಂದನೂ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈ ತರಕಾರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನೆಲ್ಲ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಇವಾಗ ಇದೆಲ್ಲನೂ ಚೆನ್ನಾಗಿ ಕುಕ್ ಆಗಿದೆ. ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೆಟೊ ಆ್ಯಡ್ ಮಾಡಿದ್ಮೇಲೆ ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ ಎಲ್ಲನೂ ಆ್ಯಡ್ ಮಾಡ್ಕೋಬೇಕು. ರುಚಿಗೆ ಎಷ್ಟೆಷ್ಟು ಇಷ್ಟ ಆಗುತ್ತೋ ಅಷ್ಟೆಷ್ಟು. ನಾನು ಗ್ರೀನ್ ಚಿಲ್ಲೀಸು 4 ಹಾಕಿದ್ದೀನಿ, ಅದಕ್ಕೆ ಖಾರದ ಪುಡಿ ಸ್ವಲ್ಪ ಕಡಿಮೆನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ 2 ನಿಮಿಷವರೆಗೂ ಟೊಮೆಟೊನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಮಸಾಲೆ ಎಲ್ಲನೂ ಎತ್ತಿಟ್ಬಿಡೋಣ ಸೈಡಲ್ಲಿ. ಟೊಮೆಟೊ ಎಲ್ಲನೂ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಈ ಅವಲಕ್ಕಿನ ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. वॉल्यूम कम करो आपकी, मैं बोल रही हूँ यहाँ पर, बोलो मत. ಇವಾಗ ಎಂಡಲ್ಲಿ ನಿಂಬೆ ರಸನ ಆ್ಯಡ್ ಮಾಡ್ತಾ ಇದ್ದೀನಿ. ಇದರಿಂದ ರುಚಿ ಹೆಚ್ಚಾಗುತ್ತೆ. ಮಕ್ಕಳಿಗೆ ನಾನು ಆಲ್ರೆಡಿ ಬ್ರೇಕ್ಫಾಸ್ಟ್ ಕೊಟ್ಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರಿಗೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ. ತಗೊಳ್ಳಿ ಬ್ರೇಕ್ಫಾಸ್ಟ್. ನಮಸ್ಕಾರ ನಮಸ್ಕಾರ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? तुम बोलो, शुभ प्रभात. कैसे हो करके तुम बोलो. ಹೇಗಿದ್ದೀರಾ guys? Hope you are doing good. So my breakfast is ready. What she prepared today? She prepared poha. Poha, I love poha always, and with tea. Wow. ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಆದಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಆರಾಮ್ ಮಾಡಿದೆ. ಅದಾದ ನಂತರ ಮಧ್ಯಾಹ್ನದ ಊಟಕ್ಕೆ ಡಿಮ್ಯಾಂಡ್ ಬಂದುಬಿಡ್ತು, ಇದು ಮಾಡು ಅದು ಮಾಡು ಅಂತ ಹೇಳ್ಬಿಟ್ಟು. ನಾಳೆ ಸೋಮವಾರದಿಂದ ಶ್ರಾವಣ ಮಾಸ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಇವತ್ತು ಚಿಕನ್ ಮಾಡು ಅಂತ ಹೇಳೋದಕ್ಕೆ ಸರಿ ಅಂತ ಹೇಳಿದೆ. ಸೊ ಅದಕ್ಕೆ ಚಿಕನ್ ತಂದು ಕೊಟ್ಟಿದ್ದಾರೆ. ಅದ್ರ ಜೊತೆಗೇ ಸ್ವಲ್ಪ ತರಕಾರಿಗಳನ್ನೂ ಸಹ ತಂದು ಕೊಟ್ಟಿದ್ದರು. ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಇಡ್ತಾ ಇದ್ದೀನಿ. ಕ್ಯಾಮ್ರಾ ಹಿಂದ್ಗಡೆ ನಮ್ಮ ಯಜಮಾನ್ರು ಮಕ್ಕಳು ಫುಲ್ ಡ್ಯಾನ್ಸ್ ಮಾಡ್ತಾಯಿದ್ರು. ಟಿ ವಿ ವಾಲ್ಯೂಮ್ ಅಷ್ಟು ಜೋರಾಗಿ ಇಟ್ಬಿಟ್ಟಿದ್ರು ಫ್ರೆಂಡ್ಸ್. ನನಗೆ ತಲೆನೋವು ಬರುತ್ತೆ. ಆ್ಯಕ್ಚುಲಿ ನನಗೆ
ಶಾಂತಿಯಾಗಿದ್ದರೆ ಎಲ್ಲ ಕೆಲಸನೂ ಮಾಡ್ಕೊಂಡು ಬಿಡ್ತೀನಿ. ಈ ಥರ ನಾಯ್ಸ್ ಪೊಲ್ಯೂಷನ್ ಇದ್ದರೆ ಅಂತೂ ತುಂಬ ಕೋಪ ಬಂದುಬಿಡುತ್ತೆ. ನನ್ನ ಯಜಮಾನ್ರಿಗೆ ಪ್ರೀತಿಯಿಂದ ಹೇಳಿದೆ, ಮಕ್ಕಳನ್ನ ಕರ್ಕೊಂಡು ರೂಮಲ್ಲಿ ಕುತ್ಕೊಂಡು ಟಿ ವಿ ನೋಡ್ರಿ, ಬಾಗಿಲು ಮುಚ್ಚಿಬಿಡಿ, ನನಗೂ ಡಿಸ್ಟರ್ಬ್ ಆಗೋಲ್ಲ, ನಿಮಗೂ ಡಿಸ್ಟರ್ಬ್ ಆಗೋಲ್ಲ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಅವ್ರು ಬಂದುಬಿಟ್ಟು ನಿನಗೇನು ಡಿಸ್ಟರ್ಬ್ ಆಗೋಲ್ಲ, ನಾನು ಮಕ್ಕಳನ್ನ ಕರ್ಕೊಂಡು ಆಚೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲನೂ ತೊಗೊಂಡು ಬರ್ತೀನಿ, ಅಷ್ಟೊತ್ತಿಗೆ ನೀನು ಚಿಕನ್ ಮಾಡಿಟ್ಟಿರು ಮತ್ತು ರೋಟಿನೂ ಮಾಡಿಟ್ಟಿರು ಅಂತ ನನಗೆ ಹೇಳಿದ್ರ. ಸರಿ ಅಂತ ಹೇಳಿ ನಾನು ನನ್ನ ಪಾಡಿಗೆ ಕೆಲಸ ಮಾಡ್ಕೊತಾ ಇದ್ದೀನಿ. ಅವರು ಮಕ್ಕಳನ್ನ ರೆಡಿ ಮಾಡಿಸ್ಬಿಟ್ಟು ಅವರೂ ರೆಡಿಯಾಗಿ ಆಚೆ ಹೋಗ್ತಾ ಇದ್ದಾರೆ. ಅವ್ರು ಬರೋದಷ್ಟಿಗೆ ಇದೆಲ್ಲನೂ ಮಾಡಬೇಕು. ನಾನು ತುಂಬ ಈಸಿಯಾಗಿ ಮಾಡ್ತೀನಿ ಫ್ರೆಂಡ್ಸ್. ಚಿಕನ್ ಗ್ರೇವಿ ಎಲ್ಲನೂ ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಾನು ಹಾಕಲ್ಲ. ಮನೇಲಿ ಯಾವ್ದ್ಯಾವ್ದು ಇದೆಯೋ, ಏನಾದರೂ ಒಂದು ಮಿಸ್ ಆದ್ರೂ ಪರವಾಗಿಲ್ಲ, ಯಾವುದಿದೆಯೋ ಅದು ಹಾಕ್ಬಿಟ್ಟು ಈಸಿಯಾಗೇ ಮಾಡ್ತೀನಿ, ಆದ್ರೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇವತ್ತು ನಾನು ಸಿಂಪಲ್ಲಾಗಿ ಮಾಡೋ ಚಿಕನ್ ಗ್ರೇವಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದ್ಸಲ ನೀವೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ನಾನು ಈ ವ್ಲಾಗ್ ಅಪ್ಲೋಡ್ ಮಾಡೋದಷ್ಟೊತ್ತಿಗೆ ಶ್ರಾವಣ ಮಾಸ ಶುರು ಆಗಿಬಿಡುತ್ತೆ. ಬಹಳಷ್ಟು ಜನ ನಾನ್ ವೆಜ್ ತಿನ್ನಲ್ಲ, ಆದ್ರೂ ಸಹ ರೆಸಿಪಿನ ನೋಡಿ ನಿಮಗೆ ಯಾವಾಗ ಚಿಕನ್ ತಿನ್ನಬೇಕು ಅನಿಸುತ್ತೋ ಆವಾಗ ಪ್ಲೀಸ್ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ? ಸಿಂಪಲ್ಲಾಗಿ ಮಾಡೋ ಚಿಕನ್ ಗ್ರೇವಿ ಮಸಾಲಾಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊತಾ ಇದ್ದೀನಿ ನೋಡಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಮೆಣಸು, ಚಕ್ಕೆ, ಲವಂಗನೂ ಸಹ ಈ ಜಾರಲ್ಲೇ ಆ್ಯಡ್ ಮಾಡಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಪೇಸ್ಟುದು ಕನ್ಸಿಸ್ಟೆನ್ಸಿ ಬಂದುಬಿಟ್ಟು ತುಂಬ ಸ್ಮೂದಾಗಿರಬೇಕು, ಆವಾಗ ಚಿಕನ್ ಗ್ರೇವಿದು ಕನ್ಸಿಸ್ಟೆನ್ಸಿನೂ ಸಹ ಸೂಪರಾಗಿ ಬರುತ್ತೆ. ಈ ಗ್ರೇವಿನ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ತುಂಬ ಈಸಿಯಾಗಿ ಮಾಡಿಬಿಡ್ಬೋದು ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಗ್ರೇವಿನ ಮಾಡೋದಕ್ಕೆ ನಾನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ, ಸಾಸಿವೆ ಎಣ್ಣೆ. ನಿಮಗೆ ಯಾವ ಎಣ್ಣೆ ಇಷ್ಟ ಆಗುತ್ತೋ ಆ ಎಣ್ಣೆಯಲ್ಲಿ ನೀವು ಈ ಗ್ರೇವಿನ ಮಾಡ್ಕೋಬೋದು. ಈಗ ಎಣ್ಣೆ ಬಿಸಿ ಆದಮೇಲೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟನ್ನು ಸಹ ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುದಿ ಬರೋದಕ್ಕೆ ಬಿಟ್ಟರೆ ಸಾಕು, ಗ್ರೇವಿ ಚೆನ್ನಾಗಿ ಕುಕ್ ಆಗಿಬಿಡುತ್ತೆ. ಮುಚ್ಚಿಬಿಟ್ಟೆ ಕುಕ್ ಮಾಡ್ಕೋಬೇಕು. ನೋಡಿ 10 ನಿಮಿಷ ಆದಮೇಲೆ ಈ ಥರ ಕುಕ್ ಆಗಿದೆ. ಇವಾಗ ಇದರಲ್ಲಿ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು, ಡ್ರೈ ಮಸಾಲೆಗಳನ್ನ ಆ್ಯಡ್ ಮಾಡಬೇಕು. ಉಪ್ಪು, ಖಾರ, ಅರಿಶಿಣದ ಪುಡಿ, ಧನಿಯಾ ಪುಡಿ ಮತ್ತು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತೆ ಅಲ್ಲ, ಅದನ್ನು ಸಹ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಅದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೇ 4 ಹಸಿಮೆಣ್ಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ಕಟ್ ಮಾಡ್ದಿರೇ ಆ್ಯಡ್ ಮಾಡಬೇಕು, ಅದರದ್ದು ಫ್ಲೇವರ್ ಸಖತ್ತಾಗಿರುತ್ತೆ. ಈ ಚಿಕನ್ ಗ್ರೇವಿಯಲ್ಲಿ ತುಂಬ ನೀರೂ ಸಹ ಆಗಬಾರ್ದು. ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಪೇಸ್ಟ್ ಜಾರ್ ಇದೆ ಅಲ್ಲ, ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚಿಕನ್ ಹಾಕಿದ್ಮೇಲೆ ಆ ನೀರನ್ನು ಆ್ಯಡ್ ಮಾಡಿದ್ರೆ ಸಾಕು, ಗ್ರೇವಿದು ಕನ್ಸಿಸ್ಟೆನ್ಸಿ ಸೂಪರಾಗಿ ಬರುತ್ತೆ. ಯಾಕಂದರೆ ಚಿಕನಲ್ಲಿ ಆಲ್ರೆಡಿ ನೀರಿನ ಅಂಶ ಇರುತ್ತೆ, ಅದಕ್ಕೆ ತುಂಬ ನೀರು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಅದಕ್ಕೆ ಕುಕ್ಕರಲ್ಲಿ ಮಾಡೋವಾಗ ತುಂಬ ನೀರನ್ನು ಯೂಸ್ ಮಾಡಬಾರ್ದು. ಕಡಾಯಿಯಲ್ಲಿ ಮಾಡೋವಾಗ ಬೇಕಾದರೆ ಒಳ್ಳೆ ಟೆಕ್ಸ್ಚರ್ ಬರೋದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಆ್ಯಡ್ ಮಾಡ್ಬೋದು. ಸೊ ಈ ಗ್ರೇವಿಗೆ ಬೇಕಾಗಿರುವ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಆಯಿತು. ಒಂದ್ಸಲ ಉಪ್ಪು ಖಾರ ಚೆಕ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ತರಿಸಿದ್ರೆ ಸಾಕು, ಚಿಕನ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ನಮ್ಮ ಕುಕ್ಕರಲ್ಲಿ 5 ವಿಸಿಲ್ನ ತರಿಸ್ತೀವಿ. ನಿಮಗೆ ಗೊತ್ತಿರುತ್ತೆ ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಸಿಲ್ ತರಿಸ್ಬೇಕು ಅಂತ ಹೇಳ್ಬಿಟ್ಟು. ಈ ಥರ ಮಸಾಲೆ ಸಾರೆಲ್ಲ ಮಾಡಿದಾಗ ಕಿಚನ್ ಅಂತೂ ಗಲೀಜು ಆಗೇ ಆಗುತ್ತೆ. ಸೊ ಕ್ಲೀನಿಂಗ್ ಅವಾಗಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರೋದು, ಇಲ್ಲಾಂದರೆ ಹಂಗೆ ಬಿಟ್ಬಿಟ್ರೆ ಡ್ರೈ ಆಗಿಬಿಡುತ್ತೆ. ಸೊ ನಂದು ಹ್ಯಾಬಿಟ್ ಯಾವ ಥರ ಅಂತ ಹೇಳಿದ್ರೆ, ಒಂದ್ಸಲ ಕುಕ್ಕಿಂಗ್ ಏನೇನು ಆಗಬೇಕು ಎಲ್ಲನೂ ಆಗಿಬಿಟ್ಟು ಸೈಡ್ ಬೈ ಸೈಡ್ ಎಲ್ಲ ಕ್ಲೀನಿಂಗ್ ಮಾಡ್ಕೊತಾನೆ ಇರ್ತೀನಿ. ಅದರಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ, ತುಂಬ ಕೆಲಸ ಮಾಡೋ ಥರ ಅನಿಸಲ್ಲ. ಯಾಕಂದರೆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನನಗೆ ಅಂತ ನಾನು ಬ್ರೇಕ್ ತೊಗೊತೀನಿ. ಇಲ್ಲ ಅಂದರೆ ಅರ್ಧಂಬರ್ಧ ಮಾಡಿಬಿಟ್ಟು ಗ್ಯಾಪ್ ತೊಗೊತಾ ಇದ್ದರೆ ಕೆಲಸ ಆಗೋ ಥರನೇ ಅನಿಸಲ್ಲ, ಮತ್ತು ಏನಪ್ಪ ಇಷ್ಟು ಕೆಲಸ ಪೆಂಡಿಂಗ್ ಇದೆಯಾ ಅನಿಸುತ್ತೆ. ಸೊ ಅದಕ್ಕೆ ಒಂದೇ ಸಲ ಎಲ್ಲ ಕೆಲಸ ಮಾಡಿ ಮುಗಿಸಿ ಆಮೇಲೆ ನಾನು ರೆಸ್ಟ್ ತೊಗೊತೀನಿ. ಬಟ್ ಈ ಥರ ಕೆಲಸ ಮಾಡೋದ್ರಿಂದ ಈಗೀಗ ತುಂಬ ಡಿಸಡ್ವಾಂಟೇಜ್ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನನಗೆ ಸೊಂಟ ನೋವು ತುಂಬ ಜಾಸ್ತಿ ಆಗ್ತಾ ಇದೆ. ಒಂದ್ಸಲ ಕೆಲಸ ಎಲ್ಲ ಮಾಡೋ ಗೊತ್ತಾಗಲ್ಲ, ನಾನು ಹೋಗಿ ಕುತ್ಕೊತೀನಲ್ಲ ಆವಾಗ ತುಂಬ ನೋವಾಗುತ್ತೆ. ಬಟ್ ರೆಸ್ಟ್ ತಗೊಂಡ್ಮೇಲೆ ಅದೇ ನಾರ್ಮಲ್ ಆಗಿಬಿಡುತ್ತೆ. ಮುಂಚೆ ಎಲ್ಲ ಈ ಥರ ನೋವೆಲ್ಲ ಬರ್ತಾ ಇರಲಿಲ್ಲ, ಈಗ ಪ್ರೆಗ್ನೆನ್ಸಿ ಕಾರಣದಿಂದ ನೋವು ಬರ್ತಾ ಇದೆ, ಸೊಂಟ ನೋವು ಬರ್ತಾ ಇದೆ. ಕೆಲವರು ಕಾಮೆಂಟ್ ಮೂಲಕ ಕೇಳಿದ್ದಾರೆ, ಅಕ್ಕ ಇವಾಗ ನಿಮಗೆ ಎಷ್ಟು ತಿಂಗಳು ಅಂತ ಹೇಳಿ. ಸೊ ಅದಕ್ಕೆ ಉತ್ತರ ಬಂದ್ಬಿಟ್ಟು ಇವಾಗ ನನಗೆ ಫಸ್ಟ್ ಟ್ರಿಮಿಸ್ಟರ್ ನಡೀತಾ ಇದೆ, 3rd ಮಂತ್ ಪ್ರೆಗ್ನೆನ್ಸಿಯಲ್ಲಿ ಇದ್ದೀನಿ, 10 ವೀಕ್ಸ್ ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಚಿಕನ್ ಗ್ರೇವಿ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು. ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಸಿಂಪಲ್ಲಾಗಿ ಮಾಡ್ಬೋದು, ರುಚಿ ಮಾತ್ರ ಸಖತ್ತಾಗಿರುತ್ತೆ, ಇದು ನನ್ನ ಗ್ಯಾರಂಟಿ. ಈ ಚಿಕನ್ ಗ್ರೇವಿ ಆದಮೇಲೆ ನಾನು ರೋಟೀಸೂ ಸಹ ಮಾಡಿದೆ. ನಮ್ಮ ಯಜಮಾನ್ರಿಗೆ ಮತ್ತು ದೊಡ್ಡ ಮಗನಿಗೆ ರೋಟೀಸ್ ಇಲ್ಲ ಅಂದರೆ ಈ ಚಿಕನ್ ಒಳಗಡೆನೇ ಹೋಗಲ್ಲ. ನನಗಂತೂ ರೈಸ್ ಬೇಕೇ ಬೇಕು. ಆ್ಯಕ್ಚುಲಿ ನಾನು ರೈಸ್ ಕುಕ್ ಮಾಡಿಲ್ಲ, ಫ್ರೆಶ್ ಆಗಿ ರಾತ್ರಿ ಇದು ಸ್ವಲ್ಪ ರೈಸ್ ಉಳಿದಿತ್ತು, ಅದನ್ನೇ ತಿಂತಾ ಇದ್ದೀನಿ. ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ನಾನ್ ವೆಜ್ ಅಷ್ಟು ಇಷ್ಟ ಆಗ್ತಾ ಇಲ್ಲ, ಸ್ವಲ್ಪ ತಿಂದರೆ ಸಾಕು ವಾಮಿಟಿಂಗ್
ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಸೊ ಅದಕ್ಕೆ ನಾನು ಇಷ್ಟು ದಿನ ನಾನ್ ವೆಜ್ ಮಾಡೇ ಇಲ್ಲ ಮನೆಯಲ್ಲಿ. ನಮ್ಮ ಯಜಮಾನ್ರು ಮತ್ತು ಮಕ್ಕಳು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೋಸ್ಕರ ಮಾಡಿದೆ. ಬಟ್ ನನಗೆ ಸ್ಪೆಷಲಾಗಿ ಇನ್ನೇನು ಬೇರೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೇ ಗ್ರೇವಿಯಲ್ಲಿನೇ ಸ್ವಲ್ಪ ರೈಸ್ ಜೊತೆ ತಿಂದರೆ ಒಳಗಡೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ತಿಂತಾಯಿದ್ದೀನಿ. ಅದಲ್ದಿರ ಸ್ವಲ್ಪ ಸಲಾಡೂ ಸಹ ಕಟ್ ಮಾಡಿದ್ದೆ. ದೋಸೆಕಾಯಿ ಈರುಳ್ಳಿ ಕಾಂಬಿನೇಷನ್ ಜೊತೆ ಸ್ವಲ್ಪ ರೈಸನ್ನ ಮಿಕ್ಸ್ ಮಾಡ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ. ಸ್ವಲ್ಪ ಗ್ರೇವಿನ ಆ್ಯಡ್ ಮಾಡಿಕೊಂಡು ಸೊ ಹಂಗೆ ತಿಂದೆ. ಇಲ್ಲಿ ನೋಡಿ ನಮ್ಮ ಯಜಮಾನ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಗ್ರೇವಿ ತುಂಬ ಚೆನ್ನಾಗಿ ಮಾಡಿದೀಯಾ ಅಂತ ಹೇಳ್ಬಿಟ್ಟು ಕೈ ಕೊಡು ಅಂತ ಹೇಳ್ಬಿಟ್ಟು ನಿನ್ನ ಕೈನ ಕತ್ತರಿಸ್ಬಿಡ್ತೀನಿ, ಇಷ್ಟು ಚೆನ್ನಾಗಿ ಏನಕ್ಕೆ ಮಾಡಿದೀಯಾ ಅಂತ ಕಾಮಿಡಿ ಮಾಡ್ತಾಯಿದ್ರು. ಚಿಕ್ಕವನಿಗೆ ಇವಾಗ ಹಸುವಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಟಿ ವಿ ನೋಡಿಕೊಂಡು ಸ್ಕೆಚ್ ಮಾಡ್ತಾ ಇದ್ದ. ನಾನು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಬಂದ. ಇವ್ನಿಗೆ ಆ್ಯಕ್ಚುಲಿ ಹೊಟ್ಟೆ ತುಂಬಿತ್ತು. ನಮ್ಮ ಯಜಮಾನ್ರು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಬಂದಿದ್ರು, ಲೋಟೋ ಚಾಕೋಪೈ, ಚಿಪ್ಸು, ಮಿಕ್ಸರು, ಜ್ಯೂಸು, ಅದರಿಂದನೇ ಹೊಟ್ಟೆ ತುಂಬಿಸ್ಕೊಂಡಿದ್ದ. ಸೊ ಅದಕ್ಕೆ ನಾನು ಅವನ್ನ ತುಂಬ ಫೋರ್ಸ್ ಮಾಡಿಲ್ಲ, ಸ್ವಲ್ಪ ಮಟ್ಟಿಗೆ ತಿನ್ಬಾಪ್ಪ ಅಂತ ಹೇಳ್ಬಿಟ್ಟು ಮಸ್ಕ ಮಾಡಿದೆ. ಬಂದು ಒಂದು 3-4 ತುತ್ತು ತಿಂದ್ಬಿಟ್ಟು ನನಗೋಸ್ಕರ ಒಂದು ಸ್ಕೆಚನ್ನು ಸಹ ಮಾಡಿದ್ದ. ಇನ್ ಬಿಟ್ವೀನು ನಾನು ಇವನಿಗೆ ಸ್ವಲ್ಪ ಬೈದೆ, ಏನಕ್ಕೆ ನೀನು ಈ ಥರ ಕಾಲು ಚಾಚ್ಕೊಂಡು ತಿಂತಾ ಇದೀಯಾ, ಸಬ್ಸ್ಕ್ರೈಬರ್ಸು ಬೈತಾರೆ ಆ ಥರ ಕುತ್ಕೋಬೇಡ ಅಂತ ಹೇಳಿದ್ದಕ್ಕೆ, ನೀನೇನಕ್ಕೆ ಈ ಥರ ಕುತ್ಕೊಂಡಿದ್ದೀಯಾ ಹೇಳು ಕಾಲು ಚಾಚ್ಕೊಂಡು ಅಂತ ನನಗೆ ರೋಪ್ ಹೊಡಿತಾ ಇದೆ. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ, ನನಗೆ ಕಾಲು ನೋವಾಗ್ತಾ ಇದೆ, ಅದು ಅವ್ರು ಅರ್ಥ ಮಾಡ್ಕೊತಾರೆ ಅಂತ ಹೇಳಿದ್ದಕ್ಕೆ ನನ್ನನ್ನು ಸಹ ಅರ್ಥ ಮಾಡ್ಕೊತಾರೆ ಹಂಗೆ ಹಿಂಗೆ ಅಂತ ಮಾತಾಡಿಬಿಟ್ಟು ನನಗೋಸ್ಕರ ಸ್ಕೆಚ್ ಮಾಡಿದ್ನಲ್ಲ ಅದನ್ನು ಹರಿದಾಕ್ಬಿಟ್ಟ. ನೀನು ಹಿಂಗೆ ಹೇಳ್ತೀಯ ನನಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ಯಾವ ಥರ ಸ್ಕೆಚ್ ಮಾಡಿದ್ದ ಅಂತ ಹೇಳ್ಬಿಟ್ಟು. ಊಟ ಎಲ್ಲ ಮಾಡಿ ಮುಗಿಸಿದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಇತ್ತು ಅವನ್ನೆಲ್ಲ ತೊಳೆದ್ಬಿಟ್ಟು ನಾನಂತೂ ಮಲ್ಕೊಂಡ್ಬಿಟ್ಟಿದ್ದೆ. ನಮ್ಮ ಯಜಮಾನ್ರು ಇವಾಗ ವ್ಲಾಗ್ ಮಾಡ್ತಾ ಇರೋದು. ಎವ್ರಿ ಡೇ ಈವ್ನಿಂಗ್ ಮಕ್ಕಳು ಪಾರ್ಕ್ಗೆ ಹೋಗ್ತಾರೆ, ಸೈಕ್ಲಿಂಗ್ನೂ ಸಹ ಮಾಡ್ತಾರೆ. ಸೊ ಚಿಕ್ಕವನು ಫಸ್ಟ್ ಹೋಗ್ತಾನೆ, ಆಮೇಲೆ ದೊಡ್ಡವನು ಹೋಗ್ತಾನೆ. ನಮ್ಮ ಯಜಮಾನ್ರು ಇದನ್ನು ಕ್ಯಾಪ್ಚರ್ ಮಾಡಿರೋದು. ದೊಡ್ಡವನು ಸಹ ನೋಡ್ಬೋದು, ಇವಾಗ ರೆಡಿ ಆಗ್ತಾ ಇದ್ದಾನೆ. ಇವನು ಆ್ಯಕ್ಚುಲಿ ಫುಟ್ಬಾಲ್ ಆಡ್ತಾನೆ, ಇವನಿಗೆ ಫುಟ್ಬಾಲ್ ಆಡೋದಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಅಂತಾನೆ ಎಷ್ಟೊಂದು ಬಟ್ಟೆ ಆರ್ಡ್ರ್ ಮಾಡ್ತಾನೆ ಗೊತ್ತಾ. ಇವನು ಹಾಕ್ಕೊಂಡಿದ್ದಾನಲ್ಲ ಅದನ್ನು ಜರ್ಸಿ ಅಂತಾರಂತೆ, ಅದಕ್ಕೆ ಬೇರೆ ಬೇರೆ ಕಲರ್ಸಲ್ಲಿ ಬರುತ್ತೆ, ಅದನ್ನೆಲ್ಲನೂ ಆರ್ಡ್ರ್ ಮಾಡಿ ಹಾಕ್ಕೊಂಡು ಈವ್ನಿಂಗ್ ಹೊತ್ತು ಹೋಗ್ಬಿಡ್ತಾನೆ, ಆಡ್ಕೊಂಡು ಬರ್ತಾನೆ. ಈ ಥರ ಔಟ್ಡೋರ್ ಆ್ಯಕ್ಟಿವಿಟೀಸ್ ಎಲ್ಲನೂ ಮಾಡಿದಾಗ ಮಕ್ಕಳದ್ದು ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ, ಫಿಸಿಕಲಿ ಮೆಂಟಲಿ ಫಿಟ್ ಆಗಿರ್ತಾರೆ. ಸೊ ಅದಕ್ಕೆ ಎವ್ರಿ ಡೇ ರೊಟೀನಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಮಕ್ಕಳನ್ನ ಈ ಥರ ಆಚೆ ಕಳಿಸ್ಬೇಕು ಆಡೋದಕ್ಕೆ. ಆ್ಯಕ್ಚುಲಿ ಪಾರ್ಕ್ ಬಂದುಬಿಟ್ಟು ಮನೆ ಹಿಂದೆನೇ ಇರೋದು. ಸೊ ಅದಕ್ಕೆ ಮಕ್ಕಳು ತಾನೇ ಹೋಗ್ತಾರೆ. ಇನಿಷಿಯಲಿ ನಾವು ಈ ಮನೆಗೆ ಬಂದಾಗ, ಅಂದರೆ ಸ್ಟಾರ್ಟಿಂಗಲ್ಲಿ ಈ ಮನೆಗೆ ಬಂದಾಗ ನಾವು ಹೋಗ್ತಾ ಇದ್ವಿ ಮಕ್ಕಳ ಜೊತೆ. ಅಲ್ಲಿ ನೋಡಿದ್ವಿ ಹೆಂಗಿದೆ ವಾತಾವರಣ ಅಂತ ಹೇಳ್ಬಿಟ್ಟು, ಸೇಫ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ಮಕ್ಕಳನ್ನ ಅವರೇ ಹೋಗೋ ಥರ ಪ್ರಾಕ್ಟೀಸ್ ಮಾಡಿಸಿದ್ದೀವಿ. ಜಸ್ಟ್ 2 ಮಿನಿಟ್ಸ್ ಅಷ್ಟೇ ನಮ್ಮ ಮನೆ ಹಿಂದೆನೇ ಪಾರ್ಕ್ ಇರೋದು. ಫ್ರೆಂಡ್ಸ್ ನೋಡಿ, ನನ್ನ ಚಿಕ್ಕ ಮಗ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ ಇವತ್ತು. ನಾನು ಅವ್ನಿಗೆ ಹಂಗೆ ಹೇಳ್ತಾ ಇದ್ನ ಆಫ್ ಕ್ಯಾಮ್ರಾ, ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು, ಸರಿ ವೀಡಿಯೋ ಮಾಡಮ್ಮ ಅಂತ ಹೇಳ್ದ. ಇವ್ನು ನೋಡಿ ಪ್ಯಾಂಟ್ ಎಲ್ಲನೂ ಹೆಂಗೆ ಗಲೀಜು ಮಾಡ್ಕೊಂಡು ಬಂದಿದ್ದಾನೆ. ಒಳ್ಳೆ ಬಟ್ಟೆ ಬೇಕು ಇವನಿಗೆ ಸ್ಟೈಲ್ ಹೊಡೆಯೋದಕ್ಕೆ. ಗಲೀಜು ಮಾಡ್ಕೊಂಡು ಬಂದುಬಿಟ್ರೆ ಹೆಂಗೆ, ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಬಟ್ ಇಷ್ಟೊತ್ತು ಫೋಟೋ ಸೆಷನ್ ನಡೀತು, ಇಲ್ಲಿ ಫೋಟೋಸ್ ತೆಗೆದೆ. ಚೆನ್ನಾಗಿ ಫೋಸ್ ಕೊಡ್ತಾನೆ. ಈ ಫೋಸ್ ಎಲ್ಲ ಬೇಡಪ್ಪ, ಹಿಂದ್ಗಡೆ ಹೋಗು, ಒಳ್ಳೆ ಫೋಸ್ ಕೊಡು. ಇದು ಒಂದು ಫೇವ್ರೆಟ್ ಫೋಸು. ಇನ್ನು ಬೇರೆ ಅರ್ಥ ಆಗುತ್ತೆ ನೋಡಿ ನನ್ನ ಮಗನಿಗೆ ಎಲ್ಲನೂ. ವಾ ಫೇಸ್ ನೋಡಿ, ಚೆನ್ನಾಗಿದೆ. ಇನ್ನು ಬೇರೆ ಪೋಸ್ ಮಾಡೋ. ಇದು ಯಾವ ಥರ ಪೋಸು? ಮಂಕಿ ಥರ ಕಾಣಿಸ್ತಾ ಇದೆಯಾ? ನಿಮ್ಮಪ್ಪ ಏನು ಮಾಡ್ತಾ ಇದ್ದಾರೆ ಕಿಚನಲ್ಲಿ? ಏನು ಮಾಡ್ತಾ ಇದ್ದಾರೆ ನಿಮ್ಮಪ್ಪ ಕಿಚನಲ್ಲಿ? ಕೋಲ್ಡ್ ಕಾಫಿ? ಕಿಚನ್ ಏನಾದರೂ ಗಲೀಜಾದರೆ ನಾನಂತೂ ಬಿಡಲ್ಲ ಯಾರನ್ನೂ. ಅಯ್ಯೋ, ಕೋಲ್ಡ್ ಕಾಫಿ, ಮ್ಯಾಂಗೋ ಶೇಕು, ಬನಾನಾ ಶೇಕು ಅಂತ ಮಾಡ್ಕೊತಾ ಇರ್ತಾರ, ಫುಲ್ಲು ಕಿಚನ್ ಗಲೀಜು ಮಾಡಿಬಿಡ್ತಾರೆ. ಫ್ರೆಂಡ್ಸ್, ನಿಮಗೆ ನಿಮ್ಮ ತಾಯಿ ಇಷ್ಟನಾ ತಂದೆ ಇಷ್ಟನಾ? ಯಾಕೆ? ಅರ್ಥ ಆಯ್ತು ನನ್ನ ಮಗನಿಗೆ ಇದು. ಮತ್ತು ನಿಮ್ಮ ತಂದೆ ಇಷ್ಟ ಇಲ್ವಾ? ಯಾಕೆ? ಓಕೆ, ನಿಂದು ಹೋಮ್ವರ್ಕ್ ಆಯಿತಾ? ಏನಕ್ಕೆ ಮಾಡಿಲ್ಲ? ಇಂಗ್ಲೀಷ್ ಹೋಮ್ವರ್ಕ್ ಇದೆಯಾ? ಕಂಪ್ಲೀಟ್ ಮಾಡು. ಕೊಯ್ನಿಯೇ ನೋಡಿ ಹೆಂಗೆ ಆಟ ಆಡಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸಚ್ಚಿನಯ್ಯೇ, ನಾನು ಚೆಕ್ ಮಾಡಲ ನಿಂದು ಡೈರಿ? EVS ಅಲ್ಲಿ ಕಲರ್ ಮಾಡಬೇಕಾ? ಸರಿ ಮಾಡು. ಯಾವಾಗ ಮಾಡ್ತೀಯಾ?
ಯಾವಾಗ ಮಾಡ್ತೀಯಾ? ಹಾಂ, ಟಿ ವಿ ನೋಡ್ಬಿಟ್ಟು ಮಾಡ್ತೀಯಾ? ಕನ್ನಡ ಮಾತಾಡೋದನ್ನ ಕಲಿಬೇಕು ನೀನು, ಸರಿನಾ? ನೋ, ವೈ, ಯಾಕೆ? ಯು ಡೋಂಟ್ ನೋ ಕನ್ನಡ, ಬಟ್ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಅಲ್ವಾ ನಿನಗೆ? ಎಲ್ಲರೂ ಹೊಡಿತಾರೆ ನಿನಗೆ ಹಿಡ್ಕೊಂಡು, ಏನಕ್ಕೆ ಕನ್ನಡ ಕಲಿತಾ ಇಲ್ಲ ಅಂತ ಹೇಳಿದ್ರು. ಸೊ ಫ್ರೆಂಡ್ಸ್, ಈ ಭಾನುವಾರ ನಾವು ಈ ರೀತಿ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಒಳ್ಳೆ ಅಡುಗೆ ಮಾಡ್ಕೊಂಡು ತಿಂದ್ವಿ, ಮಕ್ಕಳು ಆಟ ಆಡ್ಕೊಂಡು ಬಂದಿದ್ದಾರೆ. ಮನೇಲಿ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿಬಿಟ್ಟಿದೆ. ಇವಾಗ ಕಿಚನಲ್ಲಿ ಏನು ಗಲೀಜು ಮಾಡಿದರೆ ಅದನ್ನು ನೋಡಬೇಕು, ಅದನ್ನು ಕ್ಲೀನ್ ಮಾಡಬೇಕು. ಮಧ್ಯಾಹ್ನ ಮಾಡಿರೋ ಗ್ರೇವಿ ಇನ್ನೂ ಮಿಕ್ಕಿದೆ, ಅದ್ರ ಜೊತೆ ಸ್ವಲ್ಪ ರೈಸ್ ಮಾಡ್ತೀನಿ, ಅದನ್ನೇ ತಿಂತೀವಿ. ಯಜಮಾನ್ರಿಗೆ ಬಟ್ಟೆ ಮಡ್ಚೋದಕ್ಕೆ ಹೇಳಿದ್ದೀನಿ. ಇವಾಗ ಇವನ ಜೊತೆ ಕುತ್ಕೊಂಡು ಹೋಮ್ವರ್ಕ್ ಮಾಡಿಸ್ಬೇಕು, ಇಲ್ಲಾಂದರೆ ಇವ್ನು ಮಾಡಲ್ಲ. ಸೊ ಇವತ್ತಿನ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಎಲ್ಲಿಗೆ ಹೋದ್ವಿ, ಏನು ಮಾಡಿದ್ವಿ, ಅದರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀನಿ. ಅದರ ಒಂದು ವಿಡಿಯೋ ಕ್ಲಿಪ್ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವ್ಲಾಗ್ವರೆಗೂ ವೆಯ್ಟ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ.